ವರ್ಗಾವಣೆಗೊಂಡು ಬಂದು ಅಧಿಕಾರ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಕಳ್ಳನನ್ನು ಬಂಧಿಸಿದ ಪಿಎಸ್ಐ ನಾಗಪ್ಪ. ಇಂದು ನಗರದ ಹೃದಯ ಭಾಗದಲ್ಲಿ ವ್ಯಾಪಾರಿ ಒಬ್ಬರಿಂದ ಹಣ ಕಸಿದು ಪರಾರಿಯಾದ ಘಟನೆ ನಡೆದಿತ್ತು. ಸಿಂಪಿಗಲ್ಲಿ ವಿಠೋಬ ದೇವಸ್ಥಾನದ ಪಕ್ಕದಲ್ಲಿ ತೆಂಗಿನಕಾಯಿ ವ್ಯಾಪಾರ ಮಾಡುತ್ತಿದ್ದ ವ್ಯಕ್ತಿಯ ಕೈಯಲ್ಲಿದ್ದ ಹಣವನ್ನು ಕಸಿದುಕೊಂಡು ಪರಾರಿಯಾಗಿದ್ದ ಯುವಕನನ್ನು ಘಟನೆ ನಡೆದ 1 ತಾಸಿನೊಳಗೆ ಬಂಧಿಸುವಲ್ಲಿ ಯಶಸ್ವಿಯಾದ ಪಿಎಸ್ಐ ನಾಗಪ್ಪ ದುಷ್ಕರ್ಮಿಗಳಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಪ್ರಾಮಾಣಿಕ ಅಧಿಕಾರಿ ರಾಜಕುಮಾರ್ ಉಕ್ಕಲಿ ಸ್ಥಾನಕ್ಕೆ ಆಗಮಿಸಿದ ನಾಗಪ್ಪ ಈ ಮೊದಲು ಕಾರವಾರದ ಸಂಚಾರಿ ವಿಭಾಗ ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಅನುಭವ ಹೊಂದಿದ್ದು ಖಡಕ್ ಅಧಿಕಾರಿ ಎಂದೇ ಹೆಸರು ಪಡೆದಿದ್ದಾರೆ. ಮಂಗಳೂರು ವಲಯದ ಹಿರಿಯ ಪೊಲೀಸ್ ಅಧಿಕಾರಿಗಳ ಆದೇಶದಂತೆ ಇಂದು ಶಿರಸಿ ನಗರ ಠಾಣೆಯ ಉಪನಿರೀಕ್ಷಕರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಸಿಲಿಂಡರ್ ಸ್ಫೋಟದಿಂದ ನಾಶವಾದ ಮನೆಗೆ ಭೇಟಿ ನೀಡಿದ ದಿನಕರ ಶೆಟ್ಟಿ, ಮನೆ ಮಂಜೂರಿ ಭರವಸೆ, ವೈಯಕ್ತಿಕ ಧನ ಸಹಾಯ. ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೇಲಿನಕೆರೆ ಗುನಗನಕೊಪ್ಪದಲ್ಲಿ ರವಿವಾರ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ನಾರಾಯಣ ಮುಕ್ರಿ ಅವರ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ಶಾಸಕ ದಿನಕರ ಶೆಟ್ಟಿ ಅವರು ಇಂದು ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಭೇಟಿ ನೀಡಿ ಸ್ಥಳವನ್ನು ವೀಕ್ಷಿಸಿದರು. ನಾರಾಯಣ ಮುಕ್ರಿ ಅವರಿಗೆ ಸಾಂತ್ವನ ಹೇಳಿದ ಶಾಸಕರು ಅಗ್ನಿ ದುರಂತದಿಂದ ಮನೆಯನ್ನು ಕಳೆದುಕೊಂಡು ಕಂಗೆಟ್ಟಿರುವ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿದರು. ಶಾಸಕ ದಿನಕರ ಶೆಟ್ಟಿ ಅವರು ಸಂತ್ರಸ್ತ ನಾರಾಯಣ ಮುಕ್ರಿ ಅವರಿಗೆ ವೈಯಕ್ತಿಕ ಧನ ಸಹಾಯ ಮಾಡಿದರಲ್ಲದೆ ವಸತಿ ಯೋಜನೆಯ ಅಡಿಯಲ್ಲಿ ತುರ್ತಾಗಿ ಮನೆಯನ್ನು ಮಂಜೂರು ಮಾಡಿಸಿಕೊಡುವ ಭರವಸೆ ನೀಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಪಟಕಾರ್ ಅವರು ಪಂಚಾಯತ್ ವತಿಯಿಂದ ಪರಿಹಾರ ಧನದ ಚೆಕ್ ನೀಡಿದರು. ಹೆಗಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಪಟಕಾರ್, ಸದಸ್ಯರುಗಳಾದ ಬಿಜಿ ಶಾನಭಾಗ್, ರಾಜು ಮುಕ್ರಿ, ಸುರೇಶ್ ಪಟಕಾರ್, ಹನುಮಂತ್ ಪಟಕಾರ್, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಯೋಗೇಶ್ ಪಟಕಾರ್, ಗ್ರಾಮ ಲೆಕ್ಕಿಗ ವಿನೋದ್ ರಾವ್, ಪಂಚಾಯತ್ ಕಾರ್ಯದರ್ಶಿ ಕೇಶವ ನಾಯ್ಕ್, ಬಿಜೆಪಿಯ ವೆಂಕಟೇಶ್ ನಾಯ್ಕ್, ವಿವೇಕ್ ದಿವಾಕರ್, ಅಮರನಾಥ್ ಭಟ್, ಮೋಹನ್ ಮುಕ್ರಿ, ಗೌರಿ ಮಹಾಬಲೇಶ್ವರ್ ಮುಕ್ರಿ ಹಾಗೂ ಇತರರು ಇದ್ದರು. ಸಹಾಯವನ್ನು ಅವರಿಗೆ ಮಾಡಬೇಕು. ಅದರ ಜೊತೆಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಎಷ್ಟು ಹಣ ತರಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಹಣ ತರ್ತೇವೆ. ಅಧ್ಯಕ್ಷರು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಒಂದು ಮನೆಯನ್ನು ಸಹ ಮಂಜೂರಿ ಮಾಡಿಸ್ಕೊಡುವಂಥ ಕೆಲಸ ನಮ್ಮ ಸೆಕ್ರೆಟರಿಯವರಿಗೂ ಆದೇಶ ಮಾಡಿದ್ದೇನೆ. ಅದು ಯಾವುದೇ ಪರಿಸ್ಥಿತಿಯಲ್ಲಿ ಅವರಿಗೆ ಮನೆಯೂ ಕೊಡಬೇಕು ಅನ್ನುವಂಥದ್ದನ್ನು ಮತ್ತು ಮುಖ್ಯಮಂತ್ರಿ. ದಿವಗಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ, ಆಶ್ರಯ ಯೋಜನೆ ಫಲಾನುಭವಿಗಳಿಗೆ ಕಾರ್ಯಾದೇಶ ಪತ್ರ ಹಸ್ತಾಂತರ. ದಿವಗಿ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಎದುರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿ ಅವರು ಉದ್ಘಾಟಿಸಿದರು. ದಿವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಆಶ್ರಯ ಯೋಜನೆಯ ಫಲಾನುಭವಿಗಳಿಗೆ ಕಾರ್ಯಾದೇಶ ಪತ್ರವನ್ನು ಹಸ್ತಾಂತರಿಸಿದರು. ನಂತರ ಮಾತನಾಡಿದ ಶಾಸಕರು, ನರೇಂದ್ರ ಮೋದಿಯವರ ಯೋಜನೆಗಳು 140 ಕೋಟಿ ಜನಸಂಖ್ಯೆ ದೇಶದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅವುಗಳ ಪ್ರಯೋಜನ ನೇರವಾಗಿ ತಲುಪಿದೆ ಎಂದರು. ಉಜ್ವಲ ಯೋಜನೆಯ ಉಚಿತ ಸಿಲಿಂಡರ್ನಿಂದ ಬಡ ಕುಟುಂಬದವರಿಗೆ ಬಹಳ ಅನುಕೂಲವಾಗಿದೆ. ದೀನದಯಾಳಿ ಉಪಾಧ್ಯಾಯ ಯೋಜನೆಯಿಂದ ದೇಶದ ಕುಗ್ರಾಮಗಳಿಗೂ ವಿದ್ಯುತ್ ಸಂಪರ್ಕ ತಲುಪಿದೆ. ಇನ್ನೂ ಹಲವು ಯೋಜನೆಗಳು ಜನಹಿತಕಾರಿಯಾಗಿವೆ ಎಂದರು. ಕುಮಟಾ ಮಂಡಲ ಬಿಜೆಪಿ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ದಿವಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಭಟ್, ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಜಿಲ್ಲಾ ಸಂಚಾಲಕ ರಾಜೇಂದ್ರ ನಾಯ್ಕ್, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಪ್ರಭಾರಿ ಎಂಜಿ ಭಟ್, ಜಿಲ್ಲಾ ಮುಖಂಡ ಡಾಕ್ಟರ್ ಜಿಜೆ ಹೆಗಡೆ, ದಿವಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಉತ್ತಮ ಭಂಡಾರಿ, ಕೇಂದ್ರ ಬ್ಯಾಂಕ್ ಮ್ಯಾನೇಜರ್ ಪುನೀತ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೇಲ್ವಿಚಾರಕ ಗುರುರಾಜ್, ಎಫ್ಎಲ್ಸಿ ದೀಪಕ್, ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಚಂದ್ರ ದೇಸಾಯಿ, ಎಸ್ಟಿ ಗೌಡ, ನಾಗವೇಣಿ ಅಂಬಿಗ, ಮಾಲತಿ ಭಟ್, ಬ್ಯಾಂಕ್ ಅಧಿಕಾರಿಗಳು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಸಾರ್ವಜನಿಕರು ಇದ್ದರು. ಬ್ರಹ್ಮಲಿಂಗೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಶಾಸಕ ಹೆಬ್ಬಾರ್. ಯಲ್ಲಾಪುರ ಮುಂಡಗೋಡು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಮುಂಡಗೋಡು ತಾಲೂಕಿನ ನಾಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಟ್ಟಣಗಿ ಗ್ರಾಮದ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ಪೌತಿ ಖಾತೆ ಆಂದೋಲನದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಶಿರಸಿ ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ಮನವಿ. ಶಿರಸಿ ತಾಲೂಕಿನ ಬನವಾಸಿ, ಸಂಪಕಂಡ, ಹುಲೇಕಲ್ ಹಾಗೂ ಶಿರಸಿ ಹೋಬಳಿಗಳಿಗೆ ಸಂಬಂಧಿಸಿದಂತೆ ದಿನಾಂಕ 28/11/2023 ಹಾಗೂ 29/11/2023 ಪೌತಿ ಖಾತೆಯ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಸಾರ್ವಜನಿಕರು ನಿರೀಕ್ಷಿತ ಮಟ್ಟದಲ್ಲಿ ಅರ್ಜಿ ಸಲ್ಲಿಸದೇ ಇರುವುದರಿಂದ ಪೌತಿ ಖಾತೆ ಆಂದೋಲನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಸಲುವಾಗಿ ದಿನಾಂಕ 18/12/2023 ದಿನಾಂಕ 31/12/2023 ಪೌತಿ ಖಾತೆ ಆಂದೋಲನವನ್ನು ವಿಸ್ತರಿಸಲಾಗಿದೆ. ಕಾರಣ, ಸಾರ್ವಜನಿಕರು ಖಾತೆಯ ಹಕ್ಕು ಬದಲಾವಣೆಯ ಕುರಿತು ಅರ್ಜಿ ಹಾಗೂ ಮರಣ ಪ್ರಮಾಣಪತ್ರ, ವಂಶವೃಕ್ಷ, ಪಹಣಿ ಪತ್ರಿಕೆ, ಮ್ಯೂಟೇಷನ್ ಎಂಟ್ರಿಗಳ ದಾಖಲೆಗಳೊಂದಿಗೆ
ತಮ್ಮ ಹೋಬಳಿ ವ್ಯಾಪ್ತಿಯ ನಾಡ ಕಚೇರಿಗೆ ಅರ್ಜಿ ಸಲ್ಲಿಸುವಂತೆ ಹಾಗೂ ಪೌತಿ ಖಾತೆ ಆಂದೋಲನದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಶಿರಸಿ ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.